ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘದ ವತಿಯಿಂದ ಸುವರ್ಣ ಕರ್ನಾಟಕ ಉತ್ಸವ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 719ನೇ ನಾಣ್ಯ ತುಲಾಭಾರ ಮತ್ತು ವಿವಿಧ ಕಲಾವಿದರಿಗೆ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘದ 42ನೇ ವಾರ್ಷಿಕೋತ್ಸವ ಸಮಾರಂಭದ ಹಿನ್ನೆಲೆ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸುವರ್ಣ ಕರ್ನಾಟಕ ಉತ್ಸವ ಹಾಗೂ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 719ನೇ ನಾಣ್ಯ ತುಲಾಭಾರ ಮತ್ತು ವಿವಿಧ ಕಲಾವಿದರಿಗೆ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಯಾಕಂದರೆ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಸಿನಿಮಾ ಮಾಧ್ಯಮ, ಮೊಬೈಲ್ ಕಂಪ್ಯೂಟರ್ ಬಂದ ಮೇಲೆ, ಟಿವಿ ಮಾಧ್ಯಮ ಬಂದ ಮೇಲೆ ಸಾಕಷ್ಟು ಬಂದು ನಮಗೆ ನೋಡತಕ್ಕಂಥ ಮನೋರಂಜನೆ ಕೊಡ್ತಕ್ಕಂಥ ಅವಕಾಶಗಳಿವೆ. ಆದರೆ ಹಿಂದಿನ ಕಾಲದಲ್ಲಿ ದಪ್ಪಿನಾಟ, ನಾಟಕಗಳು, ಬಯಲಾಟಗಳು, ಕೀರ್ತನ, ಪ್ರವಚನ ಇವೇ ನಮ್ಮ ಮನೋರಂಜನಾ ಕಾರ್ಯಕ್ರಮಗಳು. ನಮಗೆ ಧರ್ಮದ ದಾರಿಯನ್ನು ತೋರಿಸ್ತಕ್ಕಂಥ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಹಿಂದಿನ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿರತಕ್ಕಂಥದ್ದು. ತದನಂತರ ಪರದೆಯಲ್ಲಿ ಸಿನಿಮಾಗಳು ಬಂದು ನಾಟಕಗಳು ಸ್ವಲ್ಪ ಮರೆಯಾಗ್ತದೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ 50 ವರ್ಷಗಳ ಸುಮಾರು 42ನೇ ವಾರ್ಷಿಕೋತ್ಸವ 1983ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಂಪನಿ ಇವತ್ತು ಸುಮಾರು 42 ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಈ ದೇಶದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಂಪನಿ ಇದ್ರೆ ಸುಮಾರು 13 ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ಸುಮಾರು 24 ನಾಟಕಗಳು, 60 ನಾಟಕಗಳು, 9 ಪ್ರದರ್ಶನ ಮಾಡಿರ್ತಕ್ಕಂಥ ಏಕೈಕ ಕಂಪನಿ ಈ ರಾಜ್ಯದಲ್ಲಿ, ದೇಶದಲ್ಲಿ ಒಂದೇ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮತ್ತು ಇದನ್ನ ಈ ಕಲಬುರಗಿ ಜಿಲ್ಲೆಯಲ್ಲಿ 2007ರಲ್ಲಿ ನಾನು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಉಮಾಶ್ರೀ ಮೇಡಮ್ ಅವರು, ನಾನು ಕೂಡ ಒಬ್ಬ ಕಲಾಕಾರ ಮತ್ತು ಸಂಗೀತಗಾರನಾಗಿದ್ದೆ. ನಮ್ಮ ಡಾಕ್ಟರ್ ಸಿದ್ದರಾಮ ಜಂಬುದಳ್ಳಿ ಸಾಹೇಬ್ ಮತ್ತು ನಮ್ಮ ಹರಪವರು ಬದಲಾವಣೆ ನಾನು ಸಂಗೀತದ ವಿದ್ಯಾರ್ಥಿಯಾಗಿದ್ದೆ. ಅವರು ಇದ್ದಾಗಲೇ ಕೂಡ ನಾವು ಬಸವರಾಜ್ ಅಂತ ಹೇಳಿ ಬಸವರಾಜ್ ನಾಟಕದಲ್ಲಿ ಡೆಲ್ಲಿ ಹೋಗಿ ಆನಗರ ಕುಮಾರಸ್ವಾಮಿಗಳನ್ನ ಪಂಡಿತ್ ಪುಟ್ಟರಾಜ್ ಅವರಿಗೆ ಕರೆಸಿ ಸಂಗೀತೋತ್ಸವದ ದೊಡ್ಡ ಕಾರ್ಯಕ್ರಮವನ್ನ ಇಲ್ಲಿ ನೆರವೇರಿಸಿದರು. ಬಳಿಕ ಮಾತನಾಡಿದ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘದ ಮಾಲೀಕರಾದ ಎಲ್.ಬಿ. ಶೇಖ್ ಮಾಸ್ತರ್ ಅವರು, ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘವು ಕಳೆದ ಹಲವು ವರ್ಷಗಳಿಂದ ಹಲವು ನಾಟಕಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಕಲಾ ಸೇವೆಯನ್ನ ಮಾಡುತ್ತಿದ್ದು, ಅದರೊಂದಿಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದೆ ಎಂದರು. ಸನ್ಮಾನಿಸುವಂತ ಒಂದು ಸಂಪರ್ಕ ನಮ್ಮ ಒಂದು ಕೇಳಿಕೊಂಡು ಬಹಳ ಉತ್ಸುಕತೆಯನ್ನು ಕೊಟ್ಟು ಹಾಗೆ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗಿವೆ. ಒಂದು ಏನಪ್ಪ ಅಂತಂದ್ರೆ ಮನುಷ್ಯನಾಗಿ ಪ್ರೀತಿ ವಾತ್ಸಲ್ಯ ಬಂದು ಹೇಗಿರ್ಬೇಕಂದ್ರೆ ನಾವು ಮತ್ತೊಬ್ಬರಿಗೆ ಒಳ್ಳೆಯದಾಗಿದ್ದನ್ನ ನೋಡಿ ಖುಷಿ ಪಟ್ಟರೆ ಅದು ನಮ್ಮ ಮಾನವೀಯತೆ. ಮತ್ತೊಬ್ಬರಿಗೆ ಒಳ್ಳೆಯದಾಗಿದ್ದಾರೆ ಎಲ್ಲ ಕಡಿತು ಮಾಡಬೇಕಾದ್ರೆ ಎಲ್ಲ ದಿಕ್ಕಲ್ಲಿ ಇಲ್ಲೆಲ್ಲ ಅಪ್ಪಟ ಮಾತುಗಾರರು, ಅದ್ಭುತ ಮಾತುಗಾರರು, ಸಾಹಿತ್ಯಗಾರರು. ಆದ್ರೆ ನಾವು ಅವ್ರನ್ನ ಸುಮ್ಮನೆ ಒಂದು ಗೌರವ ಒಂದು ಅವ್ರನ್ನ ಸನ್ಮಾನಿಸಿ ಕುಂದಿಸ್ಬಿಡ್ತೀವಿ. ಯಾಕಂದ್ರೆ ಅದ್ಭುತ ಸಾಹಿತ್ಯಗಳು, ಅದ್ಭುತ ಮಾತುಗಾರರು. ಹಾಗೆ ಸಮಯವನ್ನು ಸಾಕಷ್ಟು ಬೇಕಾಗಿತ್ತು. ಇನ್ನು ಹೇಳಬೇಕಾದದ್ದು ಬಹಳ ಇದೆ. ನನಗೆ ತ್ರಾಸೆಗಳಿಲ್ಲ. ಯಾಕಂದ್ರೆ ನಿರಂತರವಾಗಿ 13 ವರ್ಷ 2022ರಿಂದ 13 ವರ್ಷ ನಿರಂತರವಾಗಿ
24 ನಾಟಕಕಾರ, 65 ನಾಟಕ ಕೃತಿಗಳು, 9,000 ಪ್ರಯೋಗಗಳನ್ನು ಇದೇ ಕಲಬುರಗಿ ಮಹಾನಗರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಕಂಪನಿ ಇವತ್ತಿಗೆ ನಡೀತಾ ಇದೆ. ಸಮಾರಂಭದಲ್ಲಿ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 719ನೇ ನಾಣ್ಯ ತುಲಾಭಾರ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಬಳಿಕ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಗೆ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಗೌರವಿಸಲಾಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಉದ್ಯಮಿದಾರ ರಮೇಶ್ ತಿಪ್ನೂರ್, ರಂಗಾಯಣ ನಿರ್ದೇಶಕರಾದ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ, ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಕಡ್ಕೋಳ್, ಶ್ರೀಧರ್ ಹೆಗಡೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು.